ಹಲೋ ಫ್ರೆಂಡ್ಸ್, ಬ್ಯಾಂಕಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ರೀಸನಿಂಗ್ ಮಾಕ್ ಟೆಸ್ಟ್ ನಡೆಸೋಣ. ಸೆಕ್ಷನಲ್ ರೀಸನಿಂಗ್ ಸೆಕ್ಷನ್ ಅಂತ ಬಿಡ್ತೀನಿ. ಇದು ಎಸ್ ಬಿ ಐ ಕ್ಲರ್ಕ್ ಮೇನ್ಸ್. ನಾನು ಎಸ್ ಬಿ ಐ ಕ್ಲರ್ಕ್ 2023 ಮೇನ್ಸ್ ಮಾಕ್ ಟೆಸ್ಟ್ 15 or 11, 12, 13, 14, 15 ಇವು 5ರಲ್ಲಿ ಒಂದು ಬಿಡ್ತೀನಿ. ನೆಕ್ಸ್ಟ್ ಕಂಟಿನ್ಯೂ. ಇದು ಟೆಸ್ಟ್ ಬಂದಿತ್ತು ಫಸ್ಟ್ ಸೆಕ್ಷನ್ ಜನರಲ್ ಅವೇರ್ನೆಸ್ 50 ಕ್ವಶನ್ 50 ಮಾರ್ಕ್ಸ್ 35 ಮಿನಿಟ್ಸ್. ಸೆಕೆಂಡ್ ಸೆಕ್ಷನ್ ಜನರಲ್ ಇಂಗ್ಲೀಷ್ ಇದೆ, 40 ಕ್ವಶನ್ ಇರುತ್ತೆ, 40 ಮಾರ್ಕ್ಸ್ 35 ಮಿನಿಟ್ಸ್. ಕ್ವಾಂಟ್ ಬಂದುಬಿಟ್ಟು 50 ಕ್ವಶನ್ 50 ಮಾರ್ಕ್ಸ್ 45 ಮಿನಿಟ್. ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್, ಬಟ್ ಇದರಲ್ಲಿ ರೀಸನಿಂಗ್ ಎಬಿಲಿಟಿ ಜಾಸ್ತಿ, ಕಂಪ್ಯೂಟರ್ ಆಪ್ಟಿಟ್ಯೂಡ್ ಕೇಳೋದಿಲ್ಲ ಆಲ್ಮೋಸ್ಟ್ ಆಲ್ ಬ್ಯಾಂಕಿಂಗ್ ಎಕ್ಸಾಮ್. ಓನ್ಲಿ RRP ಆ್ಯಂಡ್ RRB ಕ್ಲರ್ಕ್ ಅಷ್ಟೇ ಕೇಳ್ತಾರೆ. 50 ಕ್ವಶನ್ 60 ಮಾರ್ಕ್ಸ್ 45 ಮಿನಿಟ್. ಸೊ ನಾನಿಲ್ಲಿ ರೀಸನಿಂಗ್ ಸೆಕ್ಷನ್ ಹೆಂಗೆ ಬಿಡಿಸ್ಬೇಕಂಬುದು ನಾನಿಲ್ಲಿ ಹೇಳ್ಕೊಡ್ತೀನಿ. ರೀಸನಿಂಗ್ ಸೆಕ್ಷನ್ ಸಬ್ಮಿಟ್ ಸೆಕ್ಷನ್ ಜನರಲ್ ಅವೇರ್ನೆಸ್ ಸೆಕ್ಷನ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಂಗ್ಲೀಷ್ ಬಂತು, ಇದನ್ನು ಕೂಡ ಸಬ್ಮಿಟ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಕ್ವಾಂಟ್. ಈಗ ನೆಕ್ಸ್ಟ್ ಸೆಕ್ಷನ್ ಬಂದುಬಿಟ್ಟು ಇಂಗ್ಲೀಷ್ ಇದು ರೀಸನಿಂಗ್ ಬರುತ್ತೆ, ಅದನ್ನು ನಾನು ಬಿಡಿಸ್ತೇನೆ, ನೀವು ನೋಡ್ಬೋದು. ಸೆಕ್ಷನ್ ಸಬ್ಮಿಟ್ ಮಾಡಿದ ನಂತರ ರೀಸನಿಂಗ್ ಬರುತ್ತೆ. ಸೆಕ್ಷನ್ನ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಓಕೆ, ರೀಸನಿಂಗ್ ಬಂತು 45 ಮಿನಿಟ್ಸ್. ಆಲ್ರೆಡಿ ಟೈಮ್ ಚಾಲೂ ಇದೆ. ಸೊ ಕ್ವಶನ್ ಕಾಣ್ತಾ ಇಲ್ಲ. ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆನ್ಸರ್ ಕ್ವಶನ್ ಗಿವನ್. 8 ಮೆಂಬರ್ಸ್ 3 ಜನರೇಷನ್ ಫ್ಯಾಮಿಲಿ. ಮಿಕ್ಸ್ಡ್ ಪಜಲ್ ಇದೆ. ಮಿಕ್ಸ್ಡ್ ಪಜಲ್ ಐತೆ, ನಾನು ಫಸ್ಟ್ ರೌಂಡಲ್ಲಿ ಮಾಡೋದಿಲ್ಲ. ಇದು ಯಾವುದಾದ್ರು ಮಿಸ್ಲೇನಿಯಸ್ ಇದ್ದರೆ ಮಾಡ್ಕೋಬೋದು. ಮೊದಲು ಈಜಿ ಕ್ವಶನ್ ನೋಡಿ ಮಾಡ್ತೀನಿ, ಆಮೇಲೆ ನಂತರ ಟೈಮ್ ಉಳಿತಪ್ಪ ಅಂದರೆ ಈ ಪಜಲ್ನ ಬಿಡಿಸೋಣ. ಇದನ್ನು ಬಿಡಿಸೋಣ, ಬಟ್ ಸೆಕೆಂಡ್ ರೌಂಡಲ್ಲಿ ಬಿಡಿಸೋಣ, ಇಲ್ಲ ಇವಾಗ ಬಿಡಿಸೋಣ ಅಂದರೆ ಬಿಡಿಸೋಣ. ಬಿಕಾಸ್ ಇದೆ ಆಲ್ ಲೆಟರ್ಸ್ ಚೇಂಜ್ ಟು ಸಕ್ಸೆಸಿವ್ ಲೆಟರ್ಸ್ ಇನ್ ಆಲ್ಫಾಬೆಟ್ ಸೀರೀಸ್ ಪ್ಲಸ್ ಓವೆಲ್ ವಿಚ್ ಇಸ್ ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಅದರ್ ಆಲ್ಫಾಬೆಟ್. ಓವೆಲ್ ಇಂದ ಮುಂದೆ 2 ಕಾನ್ಸನೆಂಟ್ ಇರಬೇಕಂತ. ಬಿ ಆಗನ ಸಿ ಒಂದು ಆಲ್ಫಾಬೆಟ್ ನೆಕ್ಸ್ಟ್ ಲೆಟರ್ ಯಾವುದು ಬರ್ಕೋಬೇಕು. ಇ ಎಫ್ ಸಿ ಡಿ ಎ ಬಿ ಯು ಪಿ ಎಸ್ ಟಿ ಇ ಎಫ್. ಓಕೆ, ಓವೆಲ್ ಇದರಲ್ಲಿ ಯಾವುದಿದೆ? ಸಿ ಎಲ್ಲ ಎಪ್ಪಲ್ಲ, ಡಿ ಎಲ್ಲ ಬಿ ಎಲ್ಲ ಬಿ ಎಲ್ಲ ಟಿ ಎಲ್ಲ ಎಪ್ಪಲ್ಲ. ಹಾಗಾಗಿ ನೆಕ್ಸ್ಟ್ ಕ್ಯಾಪ್ಚರನ್ನು ವರ್ಡನ್ನು ಬರ್ಕೋಬೇಕು. ಕ್ಯಾಪ್ಚರ್ ಸಿ ಆಗನ ಡಿ ಬರುತ್ತೆ, ಎ ಆಗನ ಬಿ ಬರುತ್ತೆ, ಪಿ ಆಗನ ಕ್ಯೂ ಬರುತ್ತೆ, ಟಿ ಆಗನ ಯು ಬರುತ್ತೆ, ಎ ಆಗನ ಬಿ ಬರುತ್ತೆ, ಆರ್ ಆಗನ ಎಸ್ ಬರುತ್ತೆ, ಇ ಆಗನ ಎಫ್ ಬರುತ್ತೆ. ಇದರಲ್ಲಿ ಓವೆಲ್ ಯು ಒಂದೇ ಇದೆ. ಯು ಪ್ರೆಸಿಡೆಂಟ್ ಅಂದರೆ ಹಿಂದು, ಫಾಲೋಡ್ ಅಂದರೆ ಮುಂದೆ. ಈಗ ಕ್ಯೂ ಬಿ 2 ಕಾನ್ಸನೆಂಟ್ ಇವೆ, ಓವೆಲ್ ಕಾನ್ಸನೆಂಟ್ 1, ಈಗ 1 ವರ್ಡ್ ಕರೆಕ್ಟ್ ಇದೆ, ಹಾಗಾಗಿ 2 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ನೋಡೋಣ. ಡೆಪಿಸಿಟ್ ಡಿ ಆಗನ ಇ ಬರುತ್ತೆ, ಇ ಆಗನ ಎಫ್ ಬರುತ್ತೆ, ಅಪ್ ಆಗನ ಜಿ ಬರುತ್ತೆ, ಆ ಆಗನ ಜೆ ಬರುತ್ತೆ, ಸಿ ಆಗನ ಡಿ, ಆ ಆಗನ ಜೆ, ಸಿ ಆಗನ ಯು ಬರುತ್ತೆ. ಇದರಲ್ಲಿ ಓವೆಲ್ ಇದು ಹಿಂಗಡೆ ಯಾವುದು ವರ್ಡ್ ಇಲ್ಲ, ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ಈಗ ನೆಕ್ಸ್ಟ್ ಓವೆಲ್ ಬಂದುಬಿಟ್ಟು ಇದಿದೆ, ಇದ್ರ ಮುಂದೆ ಯಾವುದು ಆಲ್ಫಾಬೆಟ್ ಇಲ್ಲ, ಹಾಗಾಗಿ ಇದು ಕ್ಯಾನ್ಸಲ್ ಆಗುತ್ತೆ. ಓನ್ಲಿ 2 ಇಸ್ ಅವರ್ ಆನ್ಸರ್. ಡಿ ಆಪ್ಷನ್ ರೈಟ್. ನೆಕ್ಸ್ಟ್ ಕೋಡೆಡ್ ಸಿಲಾಜಿಸಮ್ ಇನ್ಇಕ್ವಾಲಿಟೀಸ್. ಇದನ್ನು ಮ್ಯಾಜಿಕ್ ಬಾಕ್ಸ್ ಹಾಕೊಂಡ್ರೆ ಈಸಿ ಆಗುತ್ತೆ ಅನಿಸುತ್ತೆ. ಯಾಟ್ ಇಸ್ ಎ ಇಸ್ ಗ್ರೇಟರ್ ದನ್ ಬಿ. ಯಾಟ್ ಅಂದರೆ ಗ್ರೇಟರ್ ಚಿಹ್ನೆ, ಇದು ಗ್ರೇಟರ್ ದನ್ ಈಕ್ವಲ್ ಟು, ಇದು ಲೆಸ್ ದನ್, ಈಕ್ವಲ್ ಟು. ಪರ್ಸೆಂಟೇಜ್ ಮೀನ್ಸ್ ನಾಟ್ ಗ್ರೇಟರ್ ದನ್ ಬಿ, ಅಂದರೆ ಎ ಇಸ್ ನಾಟ್ ಗ್ರೇಟರ್ ದನ್ ಬಿ. ಗ್ರೇಟರ್ ಇಲ್ಲ ಅಂತ ಅಂದರೆ ಲೆಸ್ ದನ್ ಈಕ್ವಲ್ ಟು ಇರಬೇಕಂತ. ಇದು ಪರ್ಸೆಂಟೇಜ್ ಎ ಇಸ್ ಲೆಸ್ ದನ್ ಬಿ, ಯಾಶ್ ಅನ್ನು ಲೆಸ್, ಮತ್ತು ಯಾಂಡ್ ಚಿಹ್ನೆಯನ್ನು ಎ ಇಸ್ ನಾಟ್ ಲೆಸ್ ದನ್ ಬಿ ಅಂದರೆ ಗ್ರೇಟರ್ ದನ್ ಈಕ್ವಲ್ ಟು ಯಾಂಡ್. ನೆಕ್ಸ್ಟ್ ಬಂದುಬಿಟ್ಟು ನೈದರ್ ಗ್ರೇಟರ್ ನಾರ್ ಸ್ಮಾಲರ್ ಮೀನ್ಸ್ ಈ ಸಿಂಬಲ್ ಅಪ್ಪರ್ ಕೇಸ್ ಅಂತ ಏನಂತ ಗೊತ್ತಿಲ್ಲ. ನೆಕ್ಸ್ಟ್ ಸಾಲ್ವ್ ಮಾಡೋಣ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಮ್ ಫಾಲೋಡ್ ಬೈ ಪರ್ಸೆಂಟೇಜು, ಹ್ಯಾಶು, ಇವು 3 ಸಿಂಬಲ್ ಇವೆ. 1 ಸಿಂಬಲ್ ಇಲ್ಲಿದೆ, 2ನೇ ಸಿಂಬಲ್ ಇಲ್ಲಿದೆ, 3ನೇ ಸಿಂಬಲ್ ಇಲ್ಲಿದೆ. ಇವು 3ರಲ್ಲಿ ಸ್ಮಾಲರ್ ಆಗುತ್ತೆ, ಹಾಗಾಗಿ ಹ್ಯಾಶ್ ಇರಬೇಕು. ಸೊ ಈಗ ಕನ್ಕ್ಲೂಷನ್ ನೋಡೋಣ. ಪಿ ದಿಂದ ಎನ್ ವರೆಗೂ ಹ್ಯಾಶ್ ಮೀನ್ಸ್ ಪಿ ಸ್ಮಾಲರ್ ದನ್ ಎನ್ ಅಂತ ಕೊಟ್ಟಿದ್ದಾರೆ. ಇದು ಕರೆಕ್ಟ್ ತಪ್ಪ ಅಂತ ನಾವು ನೋಡಬೇಕು. ಬಿ ಟು ಎನ್ ಹೇಗೆ ಹೋಗಬೇಕು ಅಂದರೆ ಬಿ ಟು ಬಿ ಹೋಗಿ ಬಿ ಟು ಎನ್ ಬರ್ಬೋದು, ಹಾಗಾಗಿ ಬಿ ಟು ಬಿ ಹೋಗಕ್ಕೆ 1 ಸಿಂಬಲ್ ಬರುತ್ತೆ ನಡುವೆ. ಆಮೇಲೆ ಬಿ ಟು ಎನ್ ಬರ್ಬೇಕಾದ್ರೆ ಬಿ ಟು ಎನ್ ಉಲ್ಟಾ ಬರಬೇಕಾಗುತ್ತೆ. ಬಿ ಟು ಎನ್ ಬರ್ಬೇಕಾದ್ರೆ ಮೊದಲು ಯಾಂಡ್ ಇದೆ, ಯಾಂಡ್ ಉಲ್ಟಾ ಬರುವಾಗ ಯಾಂಡ್ ಅಪೋಸಿಟ್ ಹೋಗಬೇಕು ನಾವು, ಅವಾಗ ಹ್ಯಾಶ್ ಇದು ಪರ್ಸೆಂಟೇಜ್ ಸಿಂಬಲ್ ಬರುತ್ತೆ. ಮತ್ತು ಎಕ್ಸ್ದಿಂದ ಎನ್ ಬರಬೇಕು, ಅವಾಗ ಯಾಟ್ ಇದೆ, ಯಾಟ್ ಸಿಂಬಲ್ ಅಪೋಸಿಟ್ ಬಂದಾಗ ಹ್ಯಾಶ್ ಬರುತ್ತೆ. ಇವು ಎರಡರಲ್ಲಿ ಹ್ಯಾಶ್ ದೊಡ್ಡದು, ಯಾಕಂದ್ರೆ ಲೆಸ್ ದನ್ ಆರ್ ಲೆಸ್ ದನ್ ಈಕ್ವಲ್ ಟು ಎರಡರಲ್ಲಿ ಲೆಸ್ ದನ್ ಇಸ್ ಆನ್ಸರ್. ಇದನ್ನು ಕೊಟ್ಟಿದ್ದಾರೆಲ್ಲ ನೋಡಬೇಕು, ಹಾಗಾಗಿ ಹ್ಯಾಶ್ ಬಿ ಮತ್ತು ಎನ್ ನಡುವೆ ಹ್ಯಾಶ್ ಇದ್ದರೆ ಅದು ರೈಟ್ ಆನ್ಸರ್ ಆಗುತ್ತೆ. ಹಾಗಾಗಿ ಕನ್ಕ್ಲೂಷನ್ ರೈಟ್ ಇದೆ. ಆಮೇಲೆ ಟಿ ಟು ಜಿ ನೋಡೋದು. ಟಿ ಟು ಜಿ ನೋಡ್ಬೇಕಾದ್ರೆ ಟಿ ಟು ಎಮ್ ಹೋಗಿ ಎಮ್ ಟು ಜಿ ಬರಬೇಕು, ಎಲ್ಲ ಉಲ್ಟಾ ಇದೆ ಇಲ್ಲಿ. ಟಿ ಟು ಎಮ್ ಟಿ ಅಪ್ಪರ್ ಕೇಸ್ ಇದು ಈಕ್ವಲ್ ಟು ಅದೇನು ಸಂಬಂಧ ಇಲ್ಲ. ಟಿ ಟು ಬಿ ಬಿ ಟು ವಿ ಬರಬೇಕಾದ್ರೆ ಹ್ಯಾಶ್ ಇದೆ, ಹ್ಯಾಶ್ ಅಪೋಸಿಟು ಯಾಟ್ ಬರುತ್ತೆ, ಅಪ್ಪರ್ ಕೇಸು ಯಾಟು, ಆಮೇಲೆ ವಿ ಟು ಎಮ್ ಪರ್ಸೆಂಟೇಜ್ ಅಪೋಸಿಟ್ ಯಾಂಡ್ ಬರುತ್ತೆ. ಇವು 3 ಸಿಂಬಲ್. ಆಮೇಲೆ ಎಮ್ ಟು ಜಿ ಬರ್ಬೇಕಾದ್ರೆ ಮತ್ತು ನ್ಯಾಷ್ ಅಂದರೆ ಈಕ್ವಲ್ ಟು ಐತಿ. ಆರ್ ಟು ಜಿ ಬರ್ಬೇಕಾದ್ರೆ ಹ್ಯಾಶ್ ಐತಿ ಅಂದರೆ ಅಪೋಸಿಟ್ ಯಾಟ್ ಆಗುತ್ತೆ. ಇವು ಆಲ್ಮೋಸ್ಟ್ ಆಲ್ ಸಿಂಬಲ್ ಇಲ್ಲಿವೆ. ಯಾಟ್ ಕಾಮನ್ ಇದೆ, ಈಕ್ವಲ್ ಟು ಕಾಮನ್ ಇದೆ, ಗ್ರೇಟರ್ ದನ್ ಈಕ್ವಲ್ ಟು, ಇವು 3 ಸಿಂಬಲ್ ಇದೆ, ಇದರಲ್ಲಿ ಯಾಟ್ ಆಗುತ್ತೆ. ಟಿ ಮತ್ತು ಜಿ ನಡುವೆ ಯಾಟ್ ಇದೆ, ಅದು ರೈಟ್ ಆನ್ಸರ್ ಆಗುತ್ತೆ. ಹಾಗಾಗಿ ಸೆಕೆಂಡನ್ನು ಕನ್ಕ್ಲೂಷನ್ ಫಾಲೋ ಆಗುತ್ತೆ. 2 ಕನ್ಕ್ಲೂಷನ್ ಫಾಲೋ ಆಗುತ್ತೆ. ಕನ್ಕ್ಲೂಷನ್ ನೆಕ್ಸ್ಟ್ ಕ್ವಶನ್ ಐ ಟು ಜಿ ಹೋಗಬೇಕು. ಐ ಟು ಜಿ ಹೋಗ್ಬೇಕಾದ್ರೆ ಐ ಟು ಹೋಗಿ ಓ ಟು ಜಿ ಹೋದರೆ ಆನ್ಸರ್ ಬರುತ್ತೆ. ಐ ಟು ಓ ಯಾಟ್ 1 ಬರುತ್ತೆ, ಓ ಟು ಜಿ ಹ್ಯಾಶ್ ಬರುತ್ತೆ. ಯಾಟ್ ಮತ್ತು ಹ್ಯಾಶ್ ಬರುತ್ತೆ. ಯಾಟ್ ಇಲ್ಲಿದೆ, ಹ್ಯಾಶ್ ಇಲ್ಲಿದೆ, ಇವೆರಡು ಅಪೋಸಿಟ್ ಇವೆ. ಒಂದು ಗ್ರೇಟರ್ ಇದೆ, ಒಂದು ಲೆಸ್ ಇದೆ, ಇದು ಯಾವುದೂ ರಿಲೇಷನ್ನ ಹೊಂದ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಬಿ ಟು ಎಚ್ ಹೋಗಬೇಕಾಗುತ್ತೆ. ಬಿ ಟು ಹೋಗಿ ಓ ಟು ಎಚ್ ಹೋಗಬೇಕು. ಬಿ ಟು ಹೋಗ್ಬೇಕಾದ್ರೆ ಒಂದು ಯಾಂಡು ಒಂದು ಯಾಟ್ ಬರುತ್ತೆ, ಒಂದು ಯಾಂಡು ಯಾಟು, ಒಂದು ಗ್ರೇಟರ್ ದನ್ ಈಕ್ವಲ್ ಟು, ಒಂದು ಗ್ರೇಟರ್ ದನ್ 2 ಬರುತ್ತೆ. ಓ ಟು ಎಚ್ ಹೋಗ್ಬೇಕಾದ್ರೆ ಒಂದು ಹ್ಯಾಶು ಒಂದು ಪರ್ಸೆಂಟೇಜ್ ಬರುತ್ತೆ. ಆಲ್ಮೋಸ್ಟ್ ಅಲ್ಲ ಮತ್ತೆ ಇದು ಒಂದು ಗ್ರೇಟರ್ ಒಂದು ಲೆಸ್ ದನ್, ಒಂದು ಗ್ರೇಟರ್ ದನ್ ಈಕ್ವಲ್ ಟು, ಒಂದು ಲೆಸ್ ದನ್ ಈಕ್ವಲ್ ಟು ಆಲ್ಮೋಸ್ಟ್ ವಿರುದ್ಧ ದಿಕ್ಕಿನಲ್ಲಿ ಬಂದಾಗ ಅದನ್ನು ಫಾಲೋ ಆಗೋದಿಲ್ಲ. ಹಾಗಾಗಿ ನೈದರ್ ಕನ್ಕ್ಲೂಷನ್ ನಾಟ್ ಟು.
ಇದು ನೆಕ್ಸ್ಟ್ ಬಿಡಿಸೋಣ. ಅರೇಂಜ್ಮೆಂಟ್ ಇದೆ ನೋಡೋಣ. ನೆಕ್ಸ್ಟ್ ರೌಂಡಲ್ಲಿ ಡೈರೆಕ್ಷನ್ ಡಿಸ್ಟೆನ್ಸ್ ಬಿಡಿಸೋಣ. ಕೋಡೆ ಡೈರೆಕ್ಷನ್ ಡಿಸ್ಟೆನ್ಸ್ ಇದೆ. ಎ ಆಟ್ ಬಿ 16 ಮೀಟರ್, ಎ 10 ಮೀಟರ್ ನಾಟ್ ಆಫ್ ಬಿ. 16 ಇದ್ದಾಗ 10 ಅಂದ್ರೆ 16 10 ಆಗೈತಿ, 11 13 ಆಗೈತಿ, 22 18 ಆಗೈತಿ, 18 23 ಆಗೈತಿ. ಹೌ ಇಸ್ ದಟ್ ಪಾಸಿಬಲ್? ಡೈರೆಕ್ಷನ್ ಆಗ್ಬೋದು, ಬಟ್ ಇದು ಡಿಸ್ಟೆನ್ಸ್, ಇದು ಮೀಟರ್ ಚೇಂಜ್ ಮಾಡಬಾರಲ್ಲ, ಅದು ಹ್ಯಾಂಗೆ ಕೋಡೆಡ್ ಮಾಡ್ಯಾರ ತಿಳ್ಕೊಬೇಕು. ಒಂದು ಸಲ ನೋಡಬೇಕು, ಡೈರೆಕ್ಟ್ ಅರ್ಥ ಆಯ್ತು ಅಂದರೆ ಸಾಲ್ವ್ ಮಾಡೋದು, ಇಲ್ಲಾಂದರೆ ನೆಕ್ಸ್ಟ್ ಕ್ವಶನ್ ಹೋಗೋದು. ಇವನ್ ನಂಬರ್ ಒಂದು -6 ಇದೆ ನಾರ್ತ್ಗೆ, ಈಸ್ಟ್ಗೆ -4 ಇದೆ, ವೆಸ್ಟ್ಗೆ ಐ ಥಿಂಕ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ಗೆ +5 ಇದೆ, ಈಸ್ಟ್ಗೆ 27 -4 ಇದೆ, ಸೌತ್ಗೆ +2 ಇದೆ, ನಾರ್ತ್ಗೆ -6 ಇದೆ. ಈ ಥರ ಬರ್ಕೊಂಡಿರ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡೋಣ. ಆನ್ಸರ್ ಬಂದರೆ ಹಾಕೋದು, ಇಲ್ಲಾಂದರೆ ನೆಕ್ಸ್ಟ್ ಹೋಗೋದು. ಓ ಇಸ್ ಮಿಡ್ ಪಾಯಿಂಟ್ ಆಫ್ ಇ ಆ್ಯಂಡ್ ಎಫ್. ಕ್ಯೂ ಪರ್ಸೆಂಟ್ ಮೀನ್ಸ್ ಕ್ಯೂ ಇಸ್ ವೆಸ್ಟ್ ಆಫ್ ಎಸ್, ಕ್ಯೂ ವೆಸ್ಟಿಗೆ ಅದಂತ. ಎಸ್ 6 ಮೀನ್ಸ್ 11 ಬರ್ಕೊಂಡು ನಾವು +5 ಮಾಡಿದ್ದೀನಿ. ನೆಕ್ಸ್ಟ್ ಕ್ಯೂ ಟು ಬಿ, ಕ್ಯೂ ಆಟ್ ಬಿ, ಆಟ್ ಸಿಂಬಲ್ ಇದೆ, ನಾರ್ತ್ ಇದೆ, ಕ್ಯೂ 21 ಮೀಟರ್ ನಾರ್ತ್ ಇದೆ, ಬಿ ಕ್ಯೂ ನಾರ್ತ್ ಇದೆ ಬಿ ಮೀನ್ಸ್ -6 ಮಾಡಿದ್ರೆ 15 ಬರುತ್ತೆ. ನೆಕ್ಸ್ಟ್ ಎಫ್ ಆ್ಯಂಡ್ ಜಿ ಇಲ್ಲೇ ಇಲ್ಲ, ಹಾಗೆ ಎಲ್ ಆ್ಯಂಡ್ ಸಿ ಇಲ್ಲ, ಡಿ ಆ್ಯಂಡ್ ಬಿ ಇದೆ, ಬಿ ಇದೆ, ಹಾಗಾಗಿ ಇದನ್ನು ಕೋಡ್ ಮಾಡ್ಕೋಬೋದು. $D ಇದೆ, ಡಿ ಇಸ್ 21 ಮೀಟರ್ ಈಸ್ಟ್ ಆಫ್ ಬಿ ಕೊಟ್ಟಿದ್ದಾರೆ, ಡಿ ಇಷ್ಟು ಇದೆ ಅಂತೆ, 21 ಅಂದರೆ 11 ಬರುತ್ತೆ, ಆಲ್ರೆಡಿ 11 ಐತಿ, ಇದೊಂದು 6 17, ಇಲ್ಲಿ ಡಿ ಬರ್ಬೋದು. ನೆಕ್ಸ್ಟು ಎಚ್ ಆ್ಯಂಡ್ ಎಲ್ ಇಲ್ಲ, ಇ ಆ್ಯಂಡ್ ಎಸ್, ಇ ಆ್ಯಂಡ್ ಎಫ್, ಎಚ್ ಆ್ಯಂಡ್ ಜಿ. ಇ ಆ್ಯಂಡ್ ಎಸ್ ಇದೆ, ಇಲ್ಲಿ ಎಸ್ ಇದೆ, ಇ ಹ್ಯಾಶ್ ಮೀನ್ಸ್ ಈ ಸೌತಲ್ಲಿದೆ, ಬಿ ಎಸ್ಗೆ ಅಂದರೆ ಈ ಕೆಳಗಡೆ ಬರಬೇಕು. ಈ ಕೆಳಗಡೆ ಬರಬೇಕಂದ್ರೆ 8 ಮೀಟರ್ ಸೌತ್ ಅಂದರೆ ಫಸ್ಟ್ ಅಂದರೆ 10 ಆಗಬೇಕು, ಇ 10. ನೆಕ್ಸ್ಟು ಇ ಪರ್ಸೆಂಟ್ ಮೀನ್ಸ್ ವೆಸ್ಟ್, ಇ ಎಫ್ನ ವೆಸ್ಟಲ್ಲಿದೆ ಅಂತ, ಈ ಕಡೆ ಎಫ್ ಇದೆ, ಬಟ್ 7 ಕೊಟ್ಟಿದ್ದಾರೆ, ವೆಸ್ಟ್ ಮೀನ್ಸ್ +5 12 ಮಾಡೋಣ, 6 + 6 ಎಫ್ ಆ್ಯಂಡ್ ಜಿ ಕೊಡ್ಸೋಣ. ಈಗ ಎಫ್ ನಾರ್ತಿಗೆ, ಜಿಗೆ ಅಂದರೆ ಎಫ್ ಆಟ್ ಜಿ 20 ಅಂದರೆ 14 ಬೈಬೇಕಾದ್ರೆ ಆಲ್ರೆಡಿ 10 ಇದೆ, ಇದು 5 14 ಆಗಬೇಕಾದ್ರೆ ಇದು 9, ಇಲ್ಲಿ ಯಾವ್ದು ಬರುತ್ತೆ, ಜಿ ಬರುತ್ತೆ. ಎಲ್ ಆ್ಯಂಡ್ ಸಿ ಇಲ್ಲ, ಎಚ್ ಆ್ಯಂಡ್ ಎಲ್ ಇಲ್ಲ, ಎಚ್ ಆ್ಯಂಡ್ ಜಿ ನೋಡೋಣ. ಎಚ್ ಡಾಲರ್ ಇದೆ, ಡಾಲರ್ ಅಂದರೆ ಇಷ್ಟು, ಎಚ್ ಇಷ್ಟಿದೆ ಅಂತ, ಜಿಗೆ ಎಚ್ ಇಷ್ಟಿದೆ ಅಂದ್ರೆ 15 19 15 ಮೀಟರ್. ಇದು ಯಾವುದಿದು, ಎಚ್ ಹ್ಯಾಶ್ ಅಲ್ಲ, ಎಚ್ ಸೌತ್ ಇದೆ, ಎಲ್ಲಿಗೆ 22 ಮೀನ್ಸ್ 24, ಸೌತಿಗೆ 24 ಅಂದರೆ ಇದು 14, ಇದೊಂದು 10, ಯಾವುದು ಎಲ್ಲಿಗೆ. ಯಾವಾಗ ಇವೆರಡು ಒಂದೇ ಲೈನ್ದಾಗ ಬಂದು ಎಲ್ಲ $C ನೋಡ್ಬೇಕಾದ್ರೆ ಎಲ್ ಈಸ್ ಇಸ್ಟ್ ಆಫ್ ಸಿ ಅಂದಾಗ 11 ಮೀಟರ್ ಇಷ್ಟು -4 ಅಂದ್ರೆ ಎಲ್ಲ 7 ಮೀಟರ್ ಇಷ್ಟಿಗೆ ಐತಿ, ಇಷ್ಟಿಗೆ ಐತಿ 7 ಮೀಟರ್. ಸಿ ಇಲ್ಲಿ ಬರುತ್ತೆ, ಇದು 7 ಆಗ್ತದೆ, ಇಲ್ಲಿ 8 ಹೋಯ್ತದೆ, ಇದು ಲೈನ್ ಈಕ್ವಲ್ ಆಗ್ತದೆ. ಓಕೆ, ಈಗ ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ಇ ಆ್ಯಂಡ್ ಎಫ್ ಅಂದ್ರೆ ಎಫ್ ಇಲ್ಲಿ ಐತಿ, ಇ ಇಲ್ಲಿ ಐತಿ, ಓ ಇಸ್ ಮಿಡ್ ಪಾಯಿಂಟ್ ಅಂದ್ರೆ ಓ ಇಲ್ಲಿ ಬರುತ್ತೆ, ಓ ಮಿಡ್ ಪಾಯಿಂಟ್ ಅಂದ್ರೆ ಇಲ್ಲಿ ಬರುತ್ತೆ. ದೆನ್ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಡಿ ಆ್ಯಂಡ್ ಓ ಅಂದ್ರೆ ಡಿ ಆ್ಯಂಡ್ ಓ ಎಷ್ಟೈತೆ ಅಂದ್ರೆ ಇಲ್ಲಿ 5, ಡಿ ಓ ಎಷ್ಟೈತಿ, ಎಫ್ ಈ ಪಾಯಿಂಟ್ ಎಷ್ಟೈತಿ, ಹಾಗಾಗಿ 5 ಮೀಟರ್ ರೈಟ್ ಆನ್ಸರ್. ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಕ್ಯೂ ಆ್ಯಂಡ್ ಎಲ್ ಕೇಳಿದ್ದಾರೆ. ಕ್ಯೂ ಇಲ್ಲಿ ಐತಿ, ಎಲ್ ಇಲ್ಲಿ ಐತಿ, ಕ್ಯೂದಿಂದ ಎಲ್ಲಿಗೆ ಎಷ್ಟೈತೆ ಅಂತ ಕೇಳಿದಾರೆ. ಕ್ಯೂದಿಂದ ಎಸ್ಗೆ 11 ಐತಿ, ಎಸ್ದಿಂದ ಎಲ್ಲಿಗೆ ಇದು 6 ಇದು 6 12 12 ಇದು 8 ಇದು 7 15 15 12 27 27 11 38 ಮೀಟರ್ ಇದೆ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಸಿ ವಿತ್ ರೆಸ್ಪೆಕ್ಟ್ ಟು ಎಫ್, ಸಿ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಫ್ ಇಲ್ಲಿದೆ, ಸಿ ಇಲ್ಲಿದೆ, ಸಿ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಫ್ ಮೀನ್ಸ್ ಇದು ನಾರ್ತ್ ಬರುತ್ತೆ, ಇದು ಇಷ್ಟು ಬರುತ್ತೆ, ನಾರ್ತ್ ಈಸ್ಟ್ ಆಗುತ್ತೆ. ನಾರ್ತ್ ಈಸ್ಟನ್ನು ಅವರು ನಾರ್ತ್ ಈಸ್ಟ್ ಒಂದು $1 ಬರ್ಬೇಕು. ಐ ಥಿಂಕ್ ಕೋಡಲ್ಲಿ ಕೋಡ್ ಮಾಡ್ಕೊಂಡ್ರೆ ಬರ್ಬೋದು ಅಂತ ಅನಿಸುತ್ತೆ. ನಾರ್ತ್ ಪರ್ಸೆಂಟ್ ಮೀನ್ಸ್ ವೆಸ್ಟ್, ಯಾಟ್ ಮೀನ್ಸ್ ನಾರ್ತ್ ವೆಸ್ಟ್ ಆಗುತ್ತೆ, ಹಾಗಾಗಿ ನಾರ್ತ್ ಈಸ್ಟ್ ಆನ್ಸರ್ ತರಬೇಕಾದ್ರೆ ನಾರ್ತ್ ಮೀನ್ಸ್ ಯಾಟು, ಈಸ್ಟ್ ಮೀನ್ಸ್ ಡಾಲರ್ನ ಎರಡನ್ನು ಕಂಬೈನ್ ಮಾಡಿದ್ರೆ $2 ಕಂಬೈನ್ ಮಾಡಿದ್ರೆ ನಾರ್ತ್ ಈಸ್ಟ್ ಆಗ್ಬೋದು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಪಜಲು ಸ್ಕಿಪ್ ಮಾಡೋಣ. ಇದು ಸೇಮ್ ಕ್ವಶನ್, ಈ ಅಲಾಗಿ ಇದು ಬೇರೆ ಕ್ವಶನು, ಬಟ್ ಕೋಡೆಡ್ ಡೈರೆಕ್ಷನ್ ಇದೆ. 20 - 5 12 - 3 11 + 6 14 + 4 ಒಂದಕ್ಕೊಂದು ಸಂಬಂಧನೇ ಇಲ್ಲ. ಕಂಪ್ಲೀಸ್ ಇದೆ. ವಾಟ್ ಇಸ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ವೈ, ಒಂದ್ಸಲ ಬಿಡಿಸಿ ನೋಡೋಣ. ಇದನ್ನು ಹೆಂಗೆ ತಗೋಬೇಕಂದ್ರೆ ನಾರ್ತಿಗೆ ಯಾಟ್ ಸಿಂಬಲ್ ಕೊಟ್ಟಿದ್ದಾರೆ, ಒಂದು 20 ಮೀಟರ್ದು 15 ಮೀಟರ್ ಬರ್ಕೊಂಡ್ರೆ -5 ಮಾಡ್ಯಾರ. ಆಮೇಲೆ ಯಾಶಿಗೆ ಸೌತ್ ಸಿಂಬಲು, ಸೌತ್ ಡೈರೆಕ್ಷನ್ 12 ಮೀಟರ್ದು -3 ಮಾಡಬೇಕು. ಡಾಲರ್ಗೆ ಇಷ್ಟು ಕೊಟ್ಟಿದ್ದಾರೆ, ಇಷ್ಟು ಡೈರೆಕ್ಷನ್ 17 ಮೀಟರ್ 11 ಇದು +6 ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಪರ್ಸೆಂಟೇಜ್ 14 ಮೀಟರ್ ಇದೆ, ಅದು +4 ಆಗಿದೆ, ಅದನ್ನು ವೆಸ್ಟ್ ಡೈರೆಕ್ಷನ್ಗೆ ಸ್ವಿಚ್ ಆಗಿ ಓಕೆ, ಈಗ ಬಿಡಿಸೋಣ. ಇದು A is middle of B and C. A is middle of B and C. Okay. M
ಹ್ಯಾಶ್ ಕೊಟ್ಟಿದ್ದಾರೆ M% ವಿ ಪರ್ಸೆಂಟ್ ಅಂದರೆ ವೆಸ್ಟಿಗೆ ಪ್ಲಸ್ 4 ಮಾಡಬೇಕು. ಎಮ್ ವೆಸ್ಟ್ ಐತಿ ವಿಗೆ ಎಮ್ ವೆಸ್ಟ್ ಐತಿ 9 ಮೀಟರ್ 5 ಕೊಟ್ಟರೆ ಪ್ಲಸ್ 4 ಮಾಡ್ಕೊಂಡೆ ಪ್ಲಸ್ 4 ಮಾಡ್ಕೊಂಡು ಹಾಗೆ 9 ಮೀಟರ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಎನ್ ವೈ ಎಸ್ ಎಲ್ಲ ಟಿ ಯು ಕಾಮನ್ ಆಗಿದ್ದು ಅಲ್ಫಾಬೆಟ್ ಹುಡುಕಲ್ಲ. ಡೈರೆಕ್ಷನ್ ಕೂಡಿಸ್ಬೇಕಾದ್ರೆ ಎಲ್ ಹ್ಯಾಶ್ ವಿ ಒಂದು ಕಾಮನ್ ಇದೆ. ಹ್ಯಾಶ್ ಅಂದ್ರೆ ಸೌತ್ ಅಂದರೆ -3 ಮಾಡಬೇಕು. ಎಲ್ ಹ್ಯಾಶ್ ವಿ 21 ಮೀಟರ್ ಅಂದ್ರೆ -3 18 ಮೀಟರ್ ಆಗುತ್ತೆ. ಎಲ್ಲ ಸೌತಲ್ಲಿದೆ ವಿಗೆ 21 -3 18 ಆಗುತ್ತೆ. ವಿ ಆರ್ ಎಸ್ ಟಿ ಜಿ ಈಗ ಎಲ್ಲ ಎಸ್ ಎಲ್ಲ ಎಷ್ಟು ಡಾಲರ್ ಸಿಂಬಲ್ ಇಷ್ಟಿಗೆ ಐತಿ. ಇಷ್ಟು ಡೈರೆಕ್ಷನ್ ಸ್ವಿಚ್ +6 ಮಾಡ್ಯಾರ ಅಂದ್ರೆ ಎಸ್ ಇಷ್ಟಿಗೆ ಐತಿ ಎಲ್ಲಿಗೆ 10 ಮೀಟರ್. ಎಸ್ ಇಷ್ಟಿಗೆ ಐತಿ 10 ಮೀಟರ್. ಎಸ್ ಇಷ್ಟಿಗೆ ಐತಿ ಅಲ್ಲಿಗೆ. ಮತ್ತು ಎಸ್ ಹುಡುಕ್ಬೇಕಾದ್ರೆ ಆರ್ ಎಸ್ ಹ್ಯಾಶ್ ಇದೆ. ಹ್ಯಾಶ್ ಅಂದ್ರೆ ಸೌತ್ ಡೈರೆಕ್ಷನ್ ಅಂತ ಮೆನ್ಷನ್ ಮಾಡ್ಯಾರ. 15 -3 ಎಸ್ಗಿಂತ ಸೌತ್ 12 ಇಲ್ಲಿ ಆರ್ ಬರುತ್ತೆ. ಈಗ ಜಿ ಪರ್ಸೆಂಟ್ ಮೀನ್ಸ್ ವೆಸ್ಟು +4 ಮಾಡ್ಯಾರ ಅಂದ್ರೆ ಜಿ ವೆಸ್ಟ್ ಐತಿ ಆರಿಗೆ 5 ಮೀಟರ್. ಇದು ಜಿ ವೆಸ್ಟ್ ಐತಿ ಅಂದ್ರೆ ಇದು ಮಿಡಲ್ ಆಯ್ತು. ನೆಕ್ಸ್ಟು ಜಿ ಆರ್ ಆಯ್ತು. ಕ್ಯೂ ಐ ಎನ್ ನೋಡಬೇಕು. ಕ್ಯೂ ಐ ಏನಿಲ್ಲ ಟಿ ಆರ್ ಜಿ ಇದೆ. ಯಾಟು ನಾರ್ತಿಗೆ ಐತಿ 26 -5 21 ಇದು 12 ಐತಿ. 12 ಇನ್ನು 9 ಬೇಕು. ಹಾಗಾಗಿ ಇದ್ರ ಮಿಡಲ್ ಟಿ ಬರುತ್ತೆ. ಇದು 9 ಇದ್ರದ್ದು 9 ಟಿ ಆರ್ ಜಿ ಮುಗಿತು. ಟಿ ಡಾಲರ್ ಕ್ಯೂ ಡಾಲರ್ ಮೀನ್ಸ್ ಇಷ್ಟು +6 ಕ್ಯೂ ಟಿ ಇಷ್ಟು ಐತಿ ಅಂತ 14 ಮೀಟರ್ ಅಂದರೆ ಕ್ಯೂ ಇಲ್ಲಿ ಬಂದು ಟಿ 14 ಮೀಟರ್ ಆಗಬೇಕು. ಟಿ ಇಲ್ಲಿ ಐತಿ ಆಲ್ರೆಡಿ ಇದು 5 ಈ ಕಡೆ 9 ಬರಬೇಕು. ಕ್ಯೂ ಇಲ್ಲಿ ಬರುತ್ತೆ. ಇದು 9 ಇದು 5 14 ಆಗುತ್ತೆ. ಇಲ್ಲಿ 5 10 ಅದಕ್ಕೆ ಒಟ್ಟು ಇದನ್ನು ನೋಡ್ಕೊಂಡ್ರೆ 5 ಮತ್ತು ಇದು 14 ಮೀಟರ್. ನೆಕ್ಸ್ಟು ಟಿ ಕ್ಯೂ ಆದಮೇಲೆ ಕ್ಯೂ ಮತ್ತು ಎನ್ ನೋಡಿ ಯಾರು ಸಿಂಬಲ್ ಇದೆ. ಯಾಕಂದರೆ ನಾಟ್ ಡೈರೆಕ್ಷನ್ ಕ್ಯೂ ನಾರ್ತಿಗೆ ಐತಿ ಎನ್ಗೆ ಕಂಪೇರ್ ಮಾಡಿದಾಗ 26 ಮೀಟರ್ ಅಂದರೆ 21 ಮೀಟರ್. ಕ್ಯೂ 21 ಮೀಟರ್ ಅಂದರೆ 9 12 ಇದರ ಲೈನ್ ಬರುತ್ತೆ. ಕ್ಯೂ ಎನ್ 21 ಎನ್ ಪರ್ಸೆಂಟ್ ಅಂದರೆ ವೆಸ್ಟ್ +4 ಅಂದರೆ 9 ಎನ್ 9 ಮೀಟರ್. ವಾಯ್ಗೆ ಅಂದ್ರೆ ಈ ಲೈನ್ ಬರುತ್ತೆ. ವಾಯ್ ಇದು 9 ಮೀಟರ್ ಐತಿ ಅಂದಾಗ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎನ್ ಆ್ಯಂಡ್ ಆರ್. ಎನ್ ಇಲ್ಲಿ ಐತಿ ಆರ್ ಇಲ್ಲಿ ಐತಿ. ಎರಡು ಡಿಸ್ಟೆನ್ಸ್ ಯಾರು ಇದು ಇದಾದ್ರೆ ಇದನ್ನು ಇದಾಗುತ್ತೆ. 9 5 14 19 ಮೀಟರ್ ಆಗುತ್ತೆ. ನೆಕ್ಸ್ಟ್ ಫೋರ್ ದ ಫಾಲೋಯಿಂಗ್ ಲೈಕ್ ಒಂದು ಸ್ವೀಚ್ ಫಾಲೋಯಿಂಗ್ ಗ್ರೂಪ್ ಕ್ಲಿಯರ್. ಎನ್ ಟಿ ಇಲ್ಲಿ ಐತಿ. ಎನ್ ಟಿ ನಾರ್ತ್ ಈಸ್ಟ್ ಡೈರೆಕ್ಷನ್. ಕ್ಯೂ ವಿ ಆಲ್ಸೋ ನಾರ್ತ್ ಈಸ್ಟ್ ಡೈರೆಕ್ಷನ್. ವೈ ಎಸ್ ಆಲ್ಸೋ ನಾರ್ತ್ ಈಸ್ಟ್ ಡೈರೆಕ್ಷನ್. ಜಿ ಎಲ್ ನಾರ್ತ್ ವೆಸ್ಟ್ ಆಗುತ್ತಿದ್ದು ಹಾಗಾಗಿ ಇದು ಆಗ್ಬೋದು. ಎಲ್ ಟಿ ಕೂಡ ನಾರ್ತ್ ಈಸ್ಟ್ ಡೈರೆಕ್ಷನ್ ಐತಿ. ಓಕೆ ಆಲ್ ದ ಲೆಟರ್ಸ್ ಆರ್ ರಿವರ್ಸ್ಡ್ ವಿತ್ ಇನ್ ದ ವರ್ಡ್ ಆ್ಯಂಡ್ ಅರೇಂಜ್ ಇನ್ ಡಿಕ್ಷನರಿ ಆರ್ಡರ್ ಫ್ರಮ್ ದ ಲೆಫ್ಟ್ ಟು ರೈಟ್. Then which of the following word is the third from the right hand? Right hand means your right and your left hand. No, wrong. ಇದು ಲೆಫ್ಟ್ ಇದು ರೈಟ್ ಆಗುತ್ತೆ. ಓಕೆ ಆಲ್ ದ ಲೆಟರ್ಸ್ ಆರ್ ರಿವರ್ಸ್ ವಿತ್ ಇನ್ ದ ವರ್ಡ್. ಲೆಟರ್ಸ್ ಅಂದರೆ ರಿವರ್ಸ್ ಅಂದರೆ ಇವು ಉಲ್ಟಾ ಬರೋದು. ಶುಗರ್ ಐತಲ್ಲ ಶುಗರ್ ಅನ್ನೋ ವರ್ಡ್ RAGUS ಉಲ್ಟಾ ಬರೋದು. ರಿವರ್ಸ್ ಮಾಡಿದಾಗ ಎಲ್ಲ ಫಸ್ಟ್ ವರ್ಡ್ ರಿವರ್ಸ್ ಮಾಡಿ ಬರ್ಬೇಕಂತ. ಅವಾಗ ಥರ್ಡ್ ಫ್ರಮ್ ದ ರೈಟ್ ಹ್ಯಾಂಡ್ ಕ್ಯಾರ. ರೈಟ್ ಅಂದರೆ ಈ ಸೈಡ್ ಬರುತ್ತೆ ರೈಟು ಲೆಫ್ಟು. ಈ ಕಡೆಗಿಂತ ಒಂದೇದು 2 3ನೇ ವರ್ಡ್ ಯಾವ್ದು ಕ್ಯಾರ. ಇವೆಲ್ಲ ರಿವರ್ಸ್ ಮಾಡಿದ ಡಿಕ್ಷನರಿ ಆರ್ಡರ್ ಫ್ರಮ್ ಅಂದ್ರೆ ಆಲ್ಫಾಬೆಟ್ ವೈಸ್. ಒಂದೇ ಆಲ್ಫಾಬೆಟ್ ಎ ಫಸ್ಟ್ ಬರ್ತೈತಿ ಆಮೇಲೆ ಬಿ ಸಿ ಹಿಂಗೆ ಬರುತ್ತೆ. ಹಾಗಾಗಿ ಇಲ್ಲಿ ಲಾಸ್ಟ್ ಲೆಟರ್ ನೋಡಿದ್ರೆ ಸಾಕು. ಆರ್ ಎಲ್ ಎಚ್ ವೈ ಓ ವೈ. ಹಾಗಾಗಿ ಇಲ್ಲಿ ವೈ ಅಂತ ಲಾಸ್ಟಿಗೆ ಬರ್ತಾವೆ. ಎರಡು ವರ್ಡ್ ಅಂತ ಹೋಗ್ತೀವಿ. ನೆಕ್ಸ್ಟ್ ವಾಯ್ಕಿತ ಜಸ್ಟ್ ಕಡಿಮೆ ಯಾವ್ದೈತೆ ನೋಡು ಈಗ ಅದು ಆನ್ಸರ್. ವೈ ಮುಂದೆ ಆರ್ ಬರುತ್ತೆ. ಶುಗರ್ ಇಸ್ ಅವರ್ ಆನ್ಸರ್. ಐ ಥಿಂಕ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ಸ್ ಆರ್ ಚೇಂಜ್ ಟು ದ ಪ್ಲೇಸ್ ವ್ಯಾಲ್ಯೂ ಇನ್ ದ ಆಲ್ಫಾಬೆಟಿಕ್ ಸೀರೀಸ್. ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ಸ್ ಆರ್ ಚೇಂಜ್ ಟು ದ ಪ್ಲೇಸ್ ವ್ಯಾಲ್ಯೂ ಇನ್ ದ ಆಲ್ಫಾಬೆಟಿಕಲ್ ಸೀರೀಸ್ ಆ್ಯಂಡ್ ಆಡೆಡ್ ಟುಗೆದರ್. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ ಇಸ್ ಹೈಯೆಸ್ಟ್ ರಿಸಲ್ಟ್ ಸೀರೀಸ್ ಆ್ಯಂಡ್ ಆಡೆಡ್ ಟುಗೆದರ್. ಅಂದರೆ ಎಸ್ ಮತ್ತು ಆರ್ 19 ಬರುತ್ತೆ. 6 18 ಬರುತ್ತೆ. 19 18 ಎರಡು ಕೂಡಿದ್ರೆ ಎಷ್ಟು ಆಗ್ತದೆ 20 37 ಆಗುತ್ತೆ. ಅದು ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ ಇಸ್ ಹೈಯೆಸ್ಟ್ ರಿಸಲ್ಟ್ ಅಂದ್ರೆ ಒಂದೇ 30 ಬರುತ್ತೆ. 2 ಅಂತ ಕಡಿಮೆ ಬರುತ್ತೆ. ಎಲ್ ಎಚ್ ಅಂತ ಕಡಿಮೆ ಇರ್ತೈತಿ. ಡಿ ವೈ ಅಂತೂ 25 49 ಬರುತ್ತೆ. ಪಿ ಓ 15 ಪಿ 16 31 ಬರುತ್ತೆ. ಜೆ ವೈ ನೋಡಬೇಕು. ಜೆ 10 ಇರ್ಬೋದು. ಜೆ 10 ವೈ 25 35 ಆಗ್ತದೆ. ಹಾಗಾಗಿ ಎಸ್ ಆರ್ 37 ಅದೇ ಆಯ್ತೈತಿ. ಶುಗರ್ ಇಸ್ ರೈಟ್ ಆನ್ಸರ್. ಇನ್ಸರ್ಟಿಂಗ್ ಕೋಡ್ ಲ್ಯಾಂಗ್ವೇಜ್ ಇದು ಕೋಡಿಂಗ್ ಬರುತ್ತೆ. ಇದನ್ನು ಒಂದ್ಸಲ ನೋಡೋದು ತಿಳಿತಪ್ಪ ಅಂದ್ರೆ ಮಾಡಬೇಕು. ಇಲ್ಲಾಂದ್ರೆ ನೆಕ್ಸ್ಟ್ ಕ್ವಶನ್ ಮಾಡಬೇಕು. ಇಲ್ಲಾಂದ್ರೆ ಭಾಳ ಕಾಂಪ್ಲಿಕೇಟೆಡ್ ಇರ್ತಾವೆ. ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನಿಂಗ್ ಪ್ರಾಫಿಟ್ ಮ್ಯಾನೇಜರ್ಸ್ ಸೇಮ್ ಇಲ್ಲ. ಪೊಲೀಸ್ ಸಿಸ್ಟಮ್ ಎಂಟರ್ಪ್ರೈಸಸ್ ಲೀಡಿಂಗ್ ಆಲ್ ವರ್ಡ್ಸ್ ಆರ್ ಡಿಫ್ರೆಂಟ್. ಓಕೆ ಈಗ ಒಂದು ವರ್ಡ್ ತೊಗೊಂಡು ಒಂದೇ ಸೆಂಟೆನ್ಸ್ ಆಗಿದ್ದು ಪ್ರಾಫಿಟ್ ತೊಗೊಂಡು ಪ್ರಾಫಿಟ್ 6 ವರ್ಡ್ 6 ಆಲ್ಫಾಬೆಟ್ ಅದ. ಯಾವುದು ಬರಲ್ಲ 9 ಅಂದ್ರೆ 5 ಈ ಪ್ರಾಫಿಟ್ ಆಗಿದ್ದು ಸೆಕೆಂಡ್ ಲಾಸ್ಟ್ ಲೆಟರ್ ಐನ ಪ್ಲೇಸ್ ವ್ಯಾಲ್ಯೂ 9 ಐತಿ. ಅದು 9 ಅಂತ ಬರ್ದಾರ ಇಲ್ಲಿ 09S ಸಿಂಬಲ್ ಮಾಡಲ್ಲ. ಇದು 9 ಇದರ ಸಿಂಬಲ್ ಇದು ಪ್ರಾಫಿಟನ್ನು ಕೋಡೆಡ್ ಆಗಿ 09S ಅಂತ ಬರ್ದಾರ. ಸೆಕೆಂಡ್ ಫಸ್ಟ್ ಲೆಟರ್ ಇದು ಈ ಕಡೆಯಿಂದ ಸೆಕೆಂಡ್ ಲೆಫ್ಟಿಂದ ಸೆಕೆಂಡ್ ಆರ್ ಎಸ್ ಬರುತ್ತೆ. +1 ಮಾಡಿ ಎಸ್ ಬರ್ದಾರ ಅಂತ ಅನ್ಕೊಂಡಿದ್ದೇನೆ. ಇದನ್ನು ಚೆಕ್ ಮಾಡ್ಬೇಕಾದ್ರೆ ಇನ್ನೊಂದು ವರ್ಡ್ ನೋಡಬೇಕು. GOAL ಗೋಲ್ ನೋಡೋಣ. ಸೆಕೆಂಡ್ ಸೆಂಟೆನ್ಸಲ್ಲಿ ಗೋಲ್ ನೋಡಬೇಕಾದ್ರೆ ಸೆಕೆಂಡ್ ಲಾಸ್ಟ್ ಲೆಟರ್ ಎ ಬರುತ್ತೆ. ಎ ಪ್ಲೇಸ್ ವ್ಯಾಲ್ಯೂ 1 ಆಗುತ್ತೆ. 01 ಅನ್ನು ಇರಬೇಕು ಕೋಡೆಡ್ ಆಗಿ. ಐತಿ 01P ಐತಿ. ಹೂವಾಗನ +1 ಈ ಕಡೆ ಸೆಕೆಂಡ್ ಲೆಟರ್ ಲೆಫ್ಟಿಂದ ಸೆಕೆಂಡ್ ಲೆಟರ್ನ +1 ಮಾಡಬೇಕು. ಹೂವಾಗನ ಪಿ ಬರುತ್ತೆ. ಇದು 01P ಕರೆಕ್ಟ್ ಇದೆ ಇಲ್ಲಿ ಕೋಡೆಡ್ ಮಾಡಿದ್ದಾರೆ. ಹಾಗಾಗಿ ನಾವು ಈಸಿಯಾಗಿ ಕಂಡಿಡಿದು ಇದು ಕಂಡಿಡಿದಾಗ ಡೈರೆಕ್ಟ್ ಕ್ವಶನ್ಗೆ ಹೋಗಬೇಕು. ವಾಟ್ ಡಸ್ 15P ರಿಪ್ರೆಸೆಂಟ್ ಕೋಡೆಡ್ ಲ್ಯಾಂಗ್ವೇಜ್. 15P ಅಂದರೆ 15 ಈ ಸೈಡ್ 15 ಈ ಸೈಡಿಂದ ಸೆಕೆಂಡ್ ಲೆಟರ್ನ ಪ್ಲೇಸ್ ವ್ಯಾಲ್ಯೂ ಯಾವುದು 15 ಕೊಟ್ಟಾರೆ. 15 ಅಂದರೆ ಓ ಆಗುತ್ತೆ. ಈಗ ಸೆಕೆಂಡ್ ಈಗ ಒಂದು ವರ್ಡಲ್ಲಿ ಲಾಸ್ಟ್ ಲೆಟರ್ಗಿಂತ ಅದ್ರ ಸೆಕೆಂಡ್ ಲಾಸ್ಟ್ ಲೆಟರ್ ಓ ಇರುತ್ತೆ. ಸೆಕೆಂಡ್ ಲಾಸ್ಟ್ ಲೆಟರ್ ಓ ಇರುತ್ತೆ. ಪಿ ಅಂದರೆ ಫಸ್ಟ್ ಲೆಟರ್ ಸೆಕೆಂಡ್ ಲೆಟರ್ ಪಿ ಅಂದರೆ ಒಂದು +1 ಮಾಡಿದೇವಲ್ಲ ಅದು -1 ಮಾಡಿ ಓ ಅಂತ ಬರ್ಕೊಂಡು ಇಲ್ಲಿ ಹೋಗುತ್ತೆ. ಇಲ್ಲಿ ಹೋಗುತ್ತೆ. ಇಲ್ಲಿ ಯಾವುದು ಆನ್ಸರ್ ಇದೆ ನೋಡೋಣ. ಈಗ ಇಲ್ಲಿ ಸೆಕೆಂಡ್ ಲೆಫ್ಟಿಂದ ಸೆಕೆಂಡ್ ಲೆಟರ್ ಓ ಇದೆ. ಇದು ರೈಟ್ ಸೆಕೆಂಡ್ ಲೆಟರ್ ಓ ಇದೆ. ಹಾಗಾಗಿ ಕೋಆರ್ಡಿನೇಷನ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಇಸ್ ದ ಕೋಡೆಡ್ ಫಾರ್ ಲೀಡಿಂಗ್ ಪಬ್ಲಿಕ್ ಅಂದರೆ ಲೀಡಿಂಗ್
ಬಳಿಕ ಲೀಡಿಂಗ್ ಎನ್ 14 ಇ ಹಾಗಾದ್ರೆ ಎಫ್ ಬರ್ತಾ +1 ಆಯ 9 0 9 ಬರೋದು ಸಿಂಗಲ್ ವರ್ಡಲ್ಲಿ ಡಬಲ್ ಡಿಜಿಟ್ ಮಾಡ್ಯಾರ ಸಿಂಗಲ್ ಡಿಜಿಟ್ ಡಬಲ್ ಡಿಜಿಟ್ ಮಾಡಿ 0 9 ಬರ್ಕೊಂಡಾರ ಈ ಕಡೆ ಇದು ಇವಾಗ ವಿ ಬರ್ತಾ ಇವೆರಡು ಆನ್ಸರ್ ಆಗುತ್ತೆ 0 9 ವಿ ಆ್ಯಂಡ್ 14 ಎಫ್ ಆಪ್ಷನ್ ಡಿ ರೈಟ್ ಆನ್ಸರ್. ವಾಟ್ ಇಸ್ ದ ಲಾಜಿಕ್ ಟು ಫೈಂಡ್ ದ ನಂಬರ್ ಇನ್ ದ ಕೋಡೆಡ್ ಲ್ಯಾಂಗ್ವೇಜ್? ನಂಬರನ್ನು ಕಂಡು ಈ ಕೋಡೆಡ್ ಮಾಡಲ್ಲ ನಂಬರ್ನ ಹೆಂಗೆ ಕೋಡ್ ಮಾಡಿರ್ತಾರೆ ಅವರು ನಂಬರ್ನ ಕೋಡೆಡ್ ಮಾಡ್ಬೇಕಾದ್ರೆ ಅವರು ಸೆಕೆಂಡ್ ಲಾಸ್ಟ್ ಲೆಟರ್ ಪ್ಲೇಸ್ ವ್ಯಾಲ್ಯೂನ ಬರ್ತಾರೆ. ಹಾಗಾಗಿ ದ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಫಸ್ಟ್ ಲಾಸ್ಟ್ ಅಲ್ಲ ದ ಪ್ಲೇಸ್ ವ್ಯಾಲ್ಯೂ ಆಫ್ ದ ಸೆಕೆಂಡ್ ಲೆಟರ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಲ್ಲ ದ ಪ್ಲೇಸ್ ವ್ಯಾಲ್ಯೂ ಆಫ್ ದ ಸೆಕೆಂಡ್ ಲೆಟರ್ ಫ್ರಮ್ ದ ರೈಟ್ ಹ್ಯಾಂಡ್ ಆಸ್ ಪರ್ ದ ಆಲ್ಫಾಬೆಟಿಕ್ ಸೀರೀಸ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ವಾಟ್ ಇಸ್ ದ ಸಮ್ ಆಫ್ ದ ನಂಬರ್ಸ್ ಪ್ರೆಸೆಂಟ್ ಇನ್ ದ ಕೋರ್ಸ್ ಆಫ್ ದ ಡೈರೆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಸಿಸ್ಟಮ್? ಇವು ಮೂರಲ್ಲಿ ಅಂದ್ರೆ ನಾವು ಡೈರೆಕ್ಟ್ ಸೆಕೆಂಡ್ ಲಾಸ್ಟ್ ಲೆಟರ್ ಓ 15 ಐತಿ ಮತ್ತು ಇಲ್ಲಿ ಪ್ರೊಡಕ್ಷನ್ಗೂ ಓ 15 ಐತಿ 15 30 ಇದು 5 ಬರ್ತೈತಿ ಹಾಗಾಗಿ 35 ಆನ್ಸರ್. ಟೋಲ್ ಪವರ್ 2 ಫ್ರಮ್ ಲೆಫ್ಟ್ ಟು ರೈಟ್ ಇನ್ ಮಾಡಿ ನೋಡೋಣ. ಆಮೇಲೆ ಮಾರ್ಕ್ ಪರ್ ಹೊಡಿತೀನಿ ಮಷಿನ್ ಇನ್ಪುಟ್ ಜಲ್ದಿ ಕೊಡೋದು ಮಾಡೋಣ ಇಲ್ಲಾಂದ್ರೆ ಇಲ್ಲ ಟೈಮೇ ಇಲ್ಲ ಅದರಲ್ಲಿ ಹೇಳ್ಕೊಂಡು ಮಾಡಿದ್ರೆ ಟೈಮೇ ಸಾಲೋದು. ಇನ್ಪುಟ್ 6 6 8 3 4 6 8 3 4 ಐತಿ. ಈಗ 830 ಮಾಡ್ಯಾರ ಅದಕ್ಕೆ ಹೆಂಗೆ ಮಾಡ್ಯಾರ ಗೊತ್ತಿಲ್ಲ 9 6 8 3 ಇದು 6 83 ಮಾಡ್ಯಾರ 834 ಇದು -3 ಮಾಡಿ ಈ ಲಾಸ್ಟ್ 3 ಡಿಜಿಟನ್ನು ಬರ್ಕೊಂಡಾರ. ಇದು ಲಾಸ್ಟ್ 3 ಡಿಜಿಟ್ ಹಂಗೆ ಮಾಡ್ಯಾರ 6 ಡಿಜಿಟ್ ಇದ್ದಾಗ ಬಟ್ ಇಲ್ಲಿ ಮುಂದೆ 1890 ಇನ್ನೂ 6 ಡಿಜಿಟ್ ಆಗ್ತದೆ ಇನ್ನೂ ಹಂಗೆ ಬರ್ಕೋಬೋದಿತ್ತು +1 ಮಾಡಿ ಬರ್ಕೊಂಡ್ರೆ 896 ಏಕಂತ ಗೊತ್ತಿಲ್ಲ. ನೆಕ್ಸ್ಟ್ 5618 -4 ಮಾಡ್ಯಾರ 614 ಮಾಡ್ಯಾರ ತಿಳಿ ಬಲ್ದಿಲ್ಲ 322 +4 ಮಾಡ್ಯಾರ 126 ಆಗ್ತದೆ 363 +2 ಮಾಡ್ಯಾರ. ಆಮೇಲೆ ಡಿಕ್ರೀಸಿಂಗ್ ಆರ್ಡರ್ ನೆಕ್ಸ್ಟ್ ಸ್ಟೆಪ್ 2 ಬಂದುಬಿಟ್ಟು ಡಿಕ್ರೀಸಿಂಗ್ ಆರ್ಡರ್ ಬರ್ಕೊಂಡಾರ. ಸ್ಟೆಪ್ 3 ಈ ನಂಬರ್ 6 8 3 4 ಒಳಗೆ 831 ಯಾಕೆ ಬರ್ದಾರ ಇದ್ರ ಅರ್ಧ ಅಂತ ಕೊಂಡೆ 93 ಅಷ್ಟೇ ಬರ್ದಾರ 1890 +1 ಮಾಡ್ಯಾರ 618 ಒಳಗೆ 5 ಬಂದಾರ ಇದು ಗೊತ್ತಾಗ್ತಾ ಇಲ್ಲ. ಇನ್ಪುಟ್ ನೋಡೋಣ ಹೀಗೆ ಒಂದೊಂದು ಕೋಡಾಗಿ ಒಂದೊಂದು ಸ್ಪೆಸಿಫಿಕ್ ಮಾಡಿದರೆ ಆನ್ಸರ್ ಹೀಗೆ ಬರುತ್ತೆ 9 3 15 5 8 1 2 5 4 3 6 4 5 1 9 2 3 3 1 644 ಒಂದಿದ್ರಾಗ -3 ಮಾಡ್ಯಾರ 641 ಬರ್ಕೊಳ್ಳೋಣ 315 ಐತಿ 683 ಹಂಗೆ ಬರ್ಕೊಂಡಾರ 812 ಐತಿ +1 ಮಾಡ್ಯಾರ 813. ನೆಕ್ಸ್ಟ್ ನಂಬರ್ನ 618 -4 ಮಾಡ್ಯಾರ 432 ಬರ್ಕೊಳ್ಳೋಣ 519 322 +4 ಮಾಡ್ಯಾರ 523 ಬರ್ಕೊಳ್ಳೋಣ 331ಕ್ಕೆ +2 ಮಾಡಿ 333 ಬರ್ಕೊಳ್ಳೋಣ. ಓಕೆ ನೆಕ್ಸ್ಟ್ ಸ್ಟೆಪ್ 1 ಇದು. ಸ್ಟೆಪ್ 2 ಬಂದುಬಿಟ್ಟು ಇದನ್ನು ಡಿಕ್ರೀಸಿಂಗ್ ಆರ್ಡರ್ ಬರ್ಕೊಳ್ಳೋಣ 813 ಫಸ್ಟ್ ಬರ್ತಾ 641 ಸೆಕೆಂಡ್ ಬರ್ತಾ 523 ಬರ್ತಾ ನೆಕ್ಸ್ಟ್ 432 ಬರ್ತಾ 333 ಬರ್ತಾ 315 ಲಾಸ್ಟ್ ಬರ್ತಾ ಸ್ಟೆಪ್ 3 ಬರ್ಕೊಳ್ಳೋಣ. ಸ್ಟೆಪ್ 3 ಬಂದುಬಿಟ್ಟು ಸ್ಟೆಪ್ 3 ಬಂದುಬಿಟ್ಟು 8 2 ಕಳೆದ 2 2 ಕೊಡ್ತಾರೆ 8 2 ಕಳೆದ 1 2 ಕೊಡ್ತಾರೆ 2 2 ಸ್ಟೆಪ್ 3 ಬಂದುಬಿಟ್ಟು 892 ಇದು ಫಸ್ಟ್ ನಡುವೆ ಡಿಜಿಟ್ ಹಂಗೆ ಇಟ್ಟರೆ ನಡುವೆ ಫಸ್ಟ್ ಡಿಜಿಟ್ -2 ಮಾಡ್ಯಾರ ಸೆಕೆಂಡ್ ಲಾಸ್ಟ್ ಡಿಜಿಟ್ +2 ಮಾಡ್ಯಾರ 693 +2 694 ಆಗುತ್ತೆ 2 2 4 ಇದೇ ಫಾಲೋ ಮಾಡ್ಯಾರ 3 ಸ್ಟೆಪ್ಗಳು. ಹಾಗಾಗಿ ನಡುವಿನ ಸಂಖ್ಯೆ ಹಂಗೆ ಇಡಮು ಇದ್ರಾಗ 2 ಕೂಡ್ಸೋಣ 5 ಆಗುತ್ತೆ ಇದ್ರಾಗ 2 ಕಳೆಯೋಣ 6 ಆಗುತ್ತೆ 6 2 4 4 ಹಂಗೆ 40 ಹಂಗೆ ಇದ್ರಾಗ 2 ಕೂಡ್ಸೋದು 3 ಆಗುತ್ತೆ ಇದು 2 3 5 ಇದ್ರಾಗ 2 3 4 2 2 2 4 3 2 1 3 3 5 3 2 1 1 5 2 ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫಸ್ಟ್ ಆ್ಯಂಡ್ ಲಾಸ್ಟ್ ಹಂಗೆ ಹಂಗೆ ಬರ್ದಾರ ಮತ್ತು 9ಕ್ಕೆ ಡಾಲರ್ ಬರ್ದಾರ 8ಕ್ಕೆ ಹ್ಯಾಶ್ ಬರ್ದಾರ ಅಂದರೆ ಇವನಿದ್ದು ಹ್ಯಾಶ್ ಆಡಿದ್ದು ಡಾಲರ್ 6 5 4 3 ಫಸ್ಟ್ ಲಾಸ್ಟ್ ಹಂಗೆ ಹಂಗೆ ಬರ್ಕೊಳ್ಳೋಣ ಆಡಿದ್ರ ಡಾಲರ ಇವನಿದ್ದು ಹ್ಯಾಶ್ ಆಡಿದ್ರ ಡಾಲರ ಇವನಿದ್ದು ಹ್ಯಾಶ್ ಆಡಿದ್ರ ಡಾಲರ ನೆಕ್ಸ್ಟ್ ಬಂದುಬಿಟ್ಟು 2 ಹ್ಯಾಶ್ ಇದನ್ನು 6 × 4 $6 4 ಇದ್ದದ್ದು 2 ಹ್ಯಾಶ್ ಮಾಡ್ಯಾರ ಅಂದರೆ 6 × 4 24 -2 22 ಆಗುತ್ತೆ ಡಾಲರ್ ಇದ್ದು ಹ್ಯಾಶ್ ಮಾಡ್ಯಾರ. ಹಾಗೆ 6 3 18 ಆಗುತ್ತೆ 18 -2 ಅಂದರೆ 16 ಆಗುತ್ತೆ ಡಾಲರ್ ಇದು ಹ್ಯಾಶ್ ಆಗುತ್ತೆ ಇದು ಸ್ಟೆಪ್ ಫಾಲೋ ಮಾಡ್ಯಾರ ಅಂತ ಅನ್ಕೊಂಡಿದ್ದೀನಿ. 6 ಇಲ್ಲಿ 30 ಡಾಲರ್ ಇದು ಹ್ಯಾಶ್ 4 3 30 -2 28 ಆಗುತ್ತೆ 4 3 12 12 2 ಕಳೆದ್ರೆ 10 ಹ್ಯಾಶ್ ಇದು ಡಾಲರ್ 3 5 15 2 13 ಈಗ ಆಡಿದ್ರೆ 5 3 15 2 13 ಹ್ಯಾಶ್ ಐತಿ ಡಾಲರ್ 2 4 8 8 6 ಡಾಲರ್ ಐತಿ ಹ್ಯಾಶ್ ಬರೋಣ 1 5 2 3 0 3 0 6 ಡಾಲರ್ ಐತಿ ಹ್ಯಾಶ್ ಬರೋಣ 17 5 ಡಾಲರ್ ಐತಿ ಹ್ಯಾಶ್ ಬರೋಣ. ಲಾಸ್ಟ್ ಸ್ಟೆಪ್ಪನ್ನು 2 4 1 6 1 8 ಇಲ್ಲ ಡಿಜಿಟ್ನ ಸಮ್ ಮಾಡಿದ್ದಾರೆ ಐ ಥಿಂಕ್ ಸಮ್ ಆಫ್ ಡಿಜಿಟ್ಸ್ ಓಕೆ 2 4 1 6 7 ಮತ್ತು ಓಕೆ ಈ ಸಿಂಬಾಲು ಇವನಿದ್ರೆ ಹ್ಯಾಶ್ ಐತಿ ಆಡಿದ್ರಟ್ಟೆ ಡಾಲರ್ ಐತಿ ಇವನಿದ್ರೆ ಹ್ಯಾಶ್ ಐತಿ ಆಡಿದ್ರಟ್ಟೆ ಡಾಲರ್ ಐತಿ. ಓಕೆ ಲಾಸ್ಟ್ ಸ್ಟೆಪ್ಪಲ್ಲಿ ಸಮ್ ಆಫ್ ಡಿಜಿಟ್ ಮಾಡಿದ್ದಾರೆ 8 2 10 ಆಗುತ್ತೆ ಅದನ್ನು ಇನ್ಕ್ರೀಸ್ ಮಾಡೋರು ಬರ್ಕೊಂಡಿರೋರು. ಓಕೆ ಈ ಫಸ್ಟಿಗೆ 1 ಬರುತ್ತೆ 1 0 1 ಆಗುತ್ತೆ ಆಡಿದ್ರೆ ಡಾಲರ್ ಬರುತ್ತೆ ನೆಕ್ಸ್ಟ್ 1 3 4 ಆಗುತ್ತೆ ಇದು 3 0 + 3 3 ಆಗುತ್ತೆ 0 3 ಆಡಿದ್ರೆ ಡಾಲರ್ 3 1 4 0 4 ಇವನ್ ಐತಿ ಹ್ಯಾಶ್ ಆಮೇಲೆ 0 5 ಆಡೈತಿ ಡಾಲರ್ ಆಮೇಲೆ 0 6 0 + 6 6 ಆಗುತ್ತೆ ಇವನ್ ಐತಿ ಹ್ಯಾಶ್ ಆಮೇಲೆ 8 + 2 8 + 2 10 ಆಗುತ್ತೆ ಇವನ್ ಐತಿ ಹ್ಯಾಶ್ ಬರುತ್ತೆ. ಇದು ಫೈನಲ್ ಸ್ಟೆಪ್. ವಾಟ್ ಇಸ್ ದ ಪೊಸಿಷನ್ ಆಫ್ 316 ಇನ್ ಸ್ಟೆಪ್ 3 ಅಲ್ಲಿ 316 ಎಲ್ಲಿದೆ ಇಲ್ಲ ಅಂದ್ರೆ ನಾವು ಇದು ಕೋಡಿಂಗ್ಗೆ ತಪ್ಪು ಮಾಡಿ ಅಂತ ಅರ್ಥ. ಲಾಸ್ಟ್ ಸಿಲಾಜನ್ ಕೊಟ್ಟಾರ 3 ಕ್ವಶನ್ ಮಾಡ್ಬೋದು ಈಗ ಟೈಮ್ ಇಲ್ಲ 30 ಸೆಕೆಂಡಲ್ಲಿ ಏನಾಗುತ್ತೆ ನೋಡಿ ಲಾಸ್ಟ್ ಕ್ವಶನ್ ಈಸಿ ಇದೆ 1 is generated 6 digit 2 is subtract from the event is the following numbers and all the digit number the following number is
ನೋಡಿದ ಎಷ್ಟು ಹೆಂಗೆ ಮಾಡ್ತೀವಿ ಈಜಿ ಕ್ವಶನ್ ಅಂದ್ರೆ ಲಾಸ್ಟಿಗೆ 4-5 ಕ್ವಶನ್ ಈಜಿನೇ ಇಟ್ಟ ಲಾಸ್ಟ್ ಇದೊಂದು ಮೋಸ್ಟ್ ನಮ್ಮ 4 ಕ್ವಶನ್ ಆರಾಮ ಈಸಿಯಾಗಿ ಬಿಟ್ಕೊಟ್ಟೆವು. ಅದಕ್ಕೆ ಮೊದಲು ಹೇಳೋದು ಕ್ವಶನ್ ಎಲ್ಲ ನೋಡ್ಬೇಕಂತ ಒಂದ್ಸಲ ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ. ನನ್ನ ಸ್ಕೋರ್ ಬಂದುಬಿಟ್ಟು 16.8, ರ್ಯಾಂಕ್ ಬಂದುಬಿಟ್ಟು 374 ಔಟ್ ಆಫ್ 575. ಅಂದರೆ ಅಟೆಂಪ್ಟ್ 14 ಮಾಡಿದ್ದೀನಿ, 14 ಕರೆಕ್ಟ್ ಅವ, 0 ರ್ಯಾಂಕ್ ಅಲ್ಲ, ಏಕರೇಷನ್ 100% ಐತಿ, ಪರ್ಸೆಂಟೇಜ್ 34.96 ಇದೆ. ತುಂಬ ಅವ್ರು 4 ಕ್ವಶನ್ ಮಾಡಿದ್ರೆ ಕರೆಕ್ಟ್ ಆಗ್ತಿತ್ತು, 20 ಆಗ್ತಿತ್ತು ಸ್ಕೋರು, ಬಟ್ ಮಾಡೋದಾಗಲಿಲ್ಲ. ನೆಕ್ಸ್ಟ್ ಮೊಕ್ಕಲಿ ಮಾಡೋಣ, ರೀಸನಿಂಗ್ ಅಷ್ಟೇ ಕಂಪೇರ್ ಮಾಡೋಣ. ಜನರಲ್ ಅವೇರ್ನೆಸ್, ರೀಸನಿಂಗ್ ಎಬಿಲಿಟಿ, ಟೋಟಲ್ ಟೈಮ್ ಸ್ಪೆಂಡ್, ಕರೆಕ್ಟ್ ಟೈಮ್, ರಾಂಗ್ ಆನ್ಸರ್ ಒಂದು ರಾಂಗ್ ಆಗಿಲ್ಲ, 100% ಎಕ್ಯುರೇಸಿ ಐತಿ. ಸ್ಲೋ ಆಗಿ ಮಾಡಿದ್ರು ಕರೆಕ್ಟಾಗಿ ಮಾಡಬೇಕು, ಅಂದರೆ ಕ್ಲಿಕ್ ಆಗುತ್ತೆ ಮೇನ್ಸಲ್ಲಿ. ಆಲ್ಮೋಸ್ಟ್ ಆಲ್ 82 ಮಾರ್ಕ್ಸ್ ತೊಗೋಬಾರ್ದು. ಆದರೆ ಕ್ವಶನ್ ಎಲ್ಲ ಒಮ್ಮೆ ವಿಸಿಟ್ ಮಾಡಬೇಕು, ಯಾಕಂದ್ರೆ ಲಾಸ್ಟಲ್ಲಿ 3 ಕ್ವಶನ್ ಸಿಲೋಜಿಸಮ್ ಇದ್ದು, ಒಂದು ಪ್ರಿನ್ಸ್ ಕ್ವಶನ್ ಕೊಟ್ಟಿರುವ 1 ಡಿಜಿಟ್ ಒಳಗೆ +1 ಮಾಡಿ ಆ ಡಿಜಿಟ್ ಒಳಗಿಂದ -2 ಮಾಡಿ ಏನೋ ಲಾಸ್ಟ್ ಕ್ವಶನ್ ಕೊಟ್ಟಿರು, ಅದನ್ನು ಮಾಡ್ಬೋದಿತ್ತು. ಸಿಲೋಜಿಸಮ್ 3 ಮಾಡ್ಬೋದಿತ್ತು, ಆರಾಮ್ +20 ಮಾರ್ಕ್ಸ್ ಆಗ್ತಿತ್ತು, ಬಟ್ ಆಗಲಿಲ್ಲ. ನೆಕ್ಸ್ಟ್ ಮಕ್ಕಳಿಗೆ ಬಿಡಿಸೋಣ. ಓಕೆ, ಥ್ಯಾಂಕ್ ಯು.